ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ಇವತ್ತು ನಾನು ಮಹಾವತಾರ್ ಮೂವಿ ರಿವ್ಯೂನ ಮಾಡೋಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಸೊ ಇದು ನಿಜವಾಗ್ಲೂ ಹಾನೆಸ್ಟ್ ರಿವ್ಯೂ. ಸೊ ಬನ್ನಿ ನೋಡೋಣ ಮೂವಿ ಹೇಗಿತ್ತು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ಇವಾಗ ಮಹಾವತಾರ್ ಮೂವಿ ರಿಲೀಸ್ ಆಗಿ ಒಂದು 2-3 ಡೇಸ್ ಆಗಿದೆ ಆಲ್ರೆಡಿ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಮತ್ತು ನಾನು ಸಿನಿಮಾ ಹೋಗಿ ನೋಡಿದೆ. ಮೂವಿ ಸ್ಟಾರ್ಟಿಂದ ಹಿಡಿದು ಎಂಡ್ವರೆಗೂ ಎಲ್ಲೂ ಲ್ಯಾಗ್ ಅಂತ ಅನಿಸೇ ಇಲ್ಲ. ಸೂಪರಾಗಿದೆ ಮೂವಿ. ಮತ್ತು ಎಲ್ಲ ಅನಿಮೇಟೆಡ್ ಆದರೂ ಕೂಡ ನಿಜವಾದ ಮನುಷ್ಯನೇ ಆ್ಯಕ್ಟ್ ಮಾಡಿರೋ ಥರ ವಿಜುವಲ್ಸ್ ಕ್ರಿಯೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಅನಿಮೇಟೆಡ್ ಕ್ಯಾರೆಕ್ಟರ್ ಕ್ರಿಯೇಟ್ ಆ ಥರ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮತ್ತು ನಮಗೆಲ್ಲ ಅಂದರೆ ನಾವು 90ಸಲ್ಲಿ ಹುಟ್ಟಿರೋರೆಲ್ಲ ಅಣ್ಣವ್ರ ಸಿನಿಮಾ ನೋಡಿದ್ದೀವಿ, ಭಕ್ತ ಪ್ರಹ್ಲಾದ, ಮತ್ತು ಈ ಬಬ್ರು ವಾಹನ, ಭಕ್ತ ಪ್ರಹ್ಲಾದ, ಅದಾದಮೇಲೆ ಕೃಷ್ಣದೇವರ, ಈ ಥರ ಎಪಿಕ್ ಮೂವಿ ನೋಡಿ ನಮಗೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ಗೊತ್ತಿದೆ. ಬಟ್ ಇವಾಗಿನ ಮಕ್ಕಳಿಗೆ ಅದು ಅಷ್ಟೊಂದು ಗೊತ್ತಿಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಇಂಥ ಮೂವಿ ಬಂದಾಗ ನಿಜವಾಗ್ಲೂ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ನಮ್ಮ ಸಂಸ್ಕೃತಿ ಏನು, ಕೆಲವು ವಿಷಯಗಳು ಏನು, ಇಂಪಾರ್ಟೆಂಟ್ ವಿಷಯಗಳು ಸಂಸ್ಕೃತಿ ಬಗ್ಗೆ, ಮತ್ತು ನಮ್ಮ ಒಂದು ಧರ್ಮದ ಇತಿಹಾಸ ಏನು ಅದನ್ನೆಲ್ಲ ತಿಳಿಸ್ಕೊಡ್ಬೇಕು. ಮತ್ತು ಯಾವ ಹಾಲಿವುಡ್ ಸಿನಿಮಾಗೂ ಇದು ಕಡಿಮೆ ಇಲ್ಲ. ಯಾಕಂದರೆ ಅಷ್ಟು ವಿಜುವಲೈಸೇಷನ್ ಮತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಮತ್ತು ಇದು ಪಕ್ಕ ಮಕ್ಕಳಿಗಲ್ದೇ ನಾವು ಕೂಡ ಕೂತ್ಕೊಂಡು ನೋಡಿ ಮನಸಾರೆ ಇಷ್ಟಪಟ್ಟು ಬರೋವಂಥ ಸಿನಿಮಾ ಇದು, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಮತ್ತು ಇಲ್ಲಿ ಕೆಲವೊಂದು ಅದ್ಭುತ ಸೀನ್ಗಳಿದೆ, ಅದನ್ನ ಹೇಳಲೇಬೇಕಾಗ್ತದೆ. ಸೊ ಅಲ್ಲಿ ಮೊದಲನೇದು ಭಕ್ತ ಪ್ರಹ್ಲಾದ, ಅವನ ಒಂದು ಮುಗ್ಧತೆ, ಅಚಲವಾದ ಭಕ್ತಿ, ವಿಷ್ಣುವಿನ ಮೇಲಿನ ನಂಬಿಕೆ. ಸೊ ಆ ಭಕ್ತ ಪ್ರಹ್ಲಾದ ಮುಖದಲ್ಲಿ ಪರಿಪೂರ್ಣವಾಗಿ ಕಾಣುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಅನಿಮೇಟೆಡ್ ಆದರೂ ಕೂಡ ಆ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವರಾಹಸ್ವಾಮಿ ಅವತಾರ, ಅದಂತೂ ತುಂಬ ಅದ್ಭುತವಾಗಿ ಬಂದಿದೆ. ನಾನು ಅಂದ್ಕೊಂಬಿಟ್ಟೆ ಅದೇ ಕ್ಲೈಮ್ಯಾಕ್ಸ್ ಅಂತ. ಸೊ ಭೂದೇವಿಯನ್ನು ಕಾಪಾಡೋ ಆ ಸೀನು ಥಿಯೇಟ್ರ್ನಲ್ಲಿ ನೋಡೋಕ್ಕೆ ಮಾತ್ರ ಮಜಾ ಸಿಗೋದು. ದಯವಿಟ್ಟು ಆ ಒಂದು ಸೀನ್ಗೋಸ್ಕರನಾದರೂ ನೀವು ಹೋಗಲೇಬೇಕಾಗ್ತದೆ. ಯಾಕಂದರೆ ಇನ್ನೂ ಕ್ಲೈಮ್ಯಾಕ್ಸೇ ನನಗೆ ಆ್ಯಕ್ಚುಲಿ ಯಾವ ರೀತಿ ಇರ್ಬೋದು ಅಂತ ಆವಾಗಲೇ ನಾನು ಗೆಸ್ ಮಾಡಿದ್ದು. ವರಹದೇ ದೊಡ್ಡ ಕ್ಲೈಮ್ಯಾಕ್ಸ್ ಥರ ಇದೆ ವರಾಹಸ್ವಾಮಿದು. ಮತ್ತು ಈ ಸಿನಿಮಾದಲ್ಲಿ ಕ್ರಿಯೇಟ್ ಮಾಡಿರೋ ಪ್ರಪಂಚ ಮಾತ್ರ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಶ್ರೀಮಂತವಾಗಿ ಸೃಷ್ಟಿ ಮಾಡಿದ್ದಾರೆ ಅಂಥ ಪ್ರಪಂಚನ. ಸೊ ಹಿರಣ್ಯಕಶ್ಯಪದು ಪ್ರಪಂಚ, ಆ ಒಂದು ಯೂನಿವರ್ಸ್ ಇರೋದು ತುಂಬ ಚೆನ್ನಾಗಿ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ನೀವು ಯಾವುದಾವುದೋ ಮೂವಿ ತೋರಿಸೋದಕ್ಕಿಂತ ಮಕ್ಕಳಿಗೆ ಇಂಥ ಮೂವಿ ತೋರಿಸಿದ್ರೆ ಅವರು ತುಂಬ ಕಲಿಯೋ ವಿಷಯ ಸಿಗುತ್ತೆ. ಓಕೆ, ನಾವೆಷ್ಟೇ ಅಡ್ವಾನ್ಸ್ ಆದರೂ ನಮ್ಮ ಸಂಸ್ಕೃತಿ, ಇತಿಹಾಸ ನಮ್ಮನ್ನ ಉಳಿಸಿ ಬೆಳೆಸಿರೋದು ಅಲ್ವಾ? ಹಾಗಾಗಿ ಮತ್ತು ಕ್ಲೈಮ್ಯಾಕ್ಸ್ ಸೀನು ಇದಂತೂ ಹೇಳಲೇಬೇಕಾಗ್ತದೆ. ಕ್ಲೈಮ್ಯಾಕ್ಸ್ ಸೀನಿಗೆ ಬಂದರೆ ನೀವು 30 ನಿಮಿಷ ನರಸಿಂಹನ ಯುಗ ಅಂದರೆ ನರಸಿಂಹ ಹೋಗಿ ಬರೋದಂತೂ ಗ್ಯಾರಂಟಿ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನರಸಿಂಹನ ವಿಶ್ವರೂಪ, ನಾವು ಆ್ಯಕ್ಚುಲಿ ಭಗವದ್ಗೀತೆಯಲ್ಲಿ ನೋಡಿದ್ದೀವಿ ವಿಶ್ವರೂಪ ಅಂತ. ಸೊ ಈ ಸಿನಿಮಾದಲ್ಲೂ ವಿಶ್ವರೂಪ ಥರ ಒಂದು ಸೀನ್ ಬರುತ್ತೆ, ಅದಂತೂ ಅದ್ಭುತವಾಗಿದೆ. ಮತ್ತು ಅವನ ರೌದ್ರಾವತಾರ, ಮತ್ತು ಕ್ಷಣದಲ್ಲಿ ಶತ್ರುಗಳು ಸಂಹಾರ ಮಾಡುವಂಥ ಸೀನು ನಿಜವೂ ಸಖತ್ತಾಗಿದೆ. ಮತ್ತು ಹಿರಣ್ಯಕಶ್ಯಪನ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಆ ಸನ್ನಿವೇಶ ಇನ್ನೂ ಚೆನ್ನಾಗಿ ಚಿತ್ರೀಕರಣ ಆಗಿದೆ. ಒಟ್ಟಿನಲ್ಲಿ ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ ಬರೀ ಸಿನಿಮಾ ಅಲ್ಲ, ಅದು ಒಂದು ಮಿಕ್ಸ್ಡ್ ಕಾಂಬಿನೇಷನ್ ಆಫ್ ಡಿವೋಷನ್, ಆ್ಯಕ್ಷನ್, ಎಕ್ಸಲೆಂಟ್ ಸ್ಕ್ರೀನ್ ಪ್ಲೇ, ವಿಷ್ಣುವಿನ ಮಹಾವತಾರದ ಅದ್ಭುತ ಚಿತ್ರಣ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಮಹಾವತಾರ ಮೂವಿ ರಿವ್ಯೂ ಆಗಿತ್ತು. ಇದು ನನ್ನ ಹಾನೆಸ್ಟ್ ರಿವ್ಯೂ. ದಯವಿಟ್ಟು ಸಿನಿಮಾನ 3Dಯಲ್ಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ಸಲ ಈ ಚಾನ್ಸ್ ಸಿಗಲ್ಲ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆವಾಗ ನನ್ನ